ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಅಂತ ನಮ್ಮ ಮಂಜು ಪಾವ್ ಗಾರ್ಡನ್ ಜೀವನದಲ್ಲಿ ಅವಘಡ ಆಗೋಕ್ಕೂ ಮುಂಚೆ ಮದುವೆ ಫಿಕ್ಸ್ ಆಗ್ಬಿಟ್ಟಿದೆ. ಧಾಮ್ ಧೂಮ್ ಅಂತ ಗ್ರ್ಯಾಂಡ್ ಆಗಿ ಮದುವೆ ಆಗ್ತಿದ್ದಾರೆ. ನಮ್ಮನ್ನು ಕರೀತಾರೆ, ನಮ್ ಹುಡುಗ ಅಲ್ವಾ, ಹೋಗಿ ಆಶೀರ್ವಾದ ಮಾಡಿ ಬರೋಣ ಅಲ್ವಾ. ಇಷ್ಟು ದಿನ ನಾರ್ಮಲ್ ಫ್ರೆಂಡ್ಶಿಪ್ ಮಾಡಿದ್ ಸಾಕು, ಇನ್ಮೇಲೆ ನನ್ನ ಲೆವೆಲ್ಲೇ ಚೇಂಜ್ ಆಗಿದೆ. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆರೆ ಉಸಿರು. ಇಷ್ಟು ದಿನ ಚಿಲ್ಲರ್ ಜೊತೆ ಚಿತ್ರನ ತಿನ್ಕೊಂಡು, ಜಗಪ್ಪನ್ ಜೊತೆ ಜೊಲ್ ತುರ್ಸ್ಕೊಂಡು, ಕಾರ್ತಿ ಜೊತೆ ಕಾಕ ಇಟ್ಕೊಂಡು ಬಂತಿನ ಕಾಲೆಲ್ಲ ಮುಗೀತು. ಫಸ್ಟ್ ಟೈಮ್ ನೀವೆಲ್ರು ಹುಡುಗಿನೇ ಮದುವೆ ಆಗ್ತೀರಾ, ಆದ್ರೆ ನಾನು ಕೋಟ್ಯಾಧಿಪತಿ ಹುಡುಗಿನ ಮದುವೆ ಆಗ್ತಾ ಇದ್ದೀನಿ. ಇನ್ಮೇಲೆ ಏನಿದ್ರು ಟಾಟಾ ಬಿರ್ಲಾ ಜೊತೆ ಬ್ಲಾಕ್ ಟೀ, ಅಂಬಾನಿ ಜೊತೆ ಗ್ರೀನ್ ಟೀ ತಿನ್ಕೊಂಡಿರ್ತೀನಿ. ನಾನೇ ಬೇರೆ, ನನ್ನ ರೇಂಜೇ ಬೇರೆ. ದೂರ ನಿಂತ್ಕೊಳ್ಳಿ. ಅಲ್ಲ ಮಂಜು, ದೂರ ನಿಂತ್ಕೊಳ್ಳಿ. ಅಲ್ಲ ನಾನು ನನ್ನ ರೇಂಜೇ ಬೇರೆ ಇವಾಗ. ಅಲ್ಲ ಮಂಜು, ಸುಮ್ನಿರೋ, ಮಾತಾಡ, ಅವ್ನು ಬದಲಾಗಿದ್ದಾನೆ. ಚೇಂಜ್ ಮಾಡಿಸ್ಕೊಂಡ್ಬಿಟ್ಟು ಬದಲಾಗಿದ್ದಾನೆ ಕಣ. ನನ್ನ ರೇಂಜೇ ಬೇರೆ. ನಾನು ಕೋಟ್ಯಾಧಿಪತಿ ಹುಡುಗಿನ ಮದುವೆ ಆಗ್ತಾ ಇದೀನಿ ಕಣಲೆ. ಯಾರು ಹೇಳಿದ ಅರ್ಥ ಮಾಡ್ಕೋ. ಅಲ್ಲ ನನ್ನ ಮಗನೇ ಹೋಗಲಿ. ಆ ಮೂಲೆಯಲ್ಲಿ ಕುತ್ಕೊಂಡು ನಾಯಿ ತರ ತಿನ್ಕೊಂಡು ಹೋಗ್ತಾರ ಅಷ್ಟೇ. ಅಲ್ಲ ಮಂಜು, ಹೋಗೋ. ಅಲ್ಲ ಮಂಜು, ಹೋಗಲಿ. ಮಗ ಟಚ್ ಮಾಡಬೇಡ, ಬಟ್ಟೆ ಗಲೀಜಾಗುತ್ತೆ. ವಾಟ್ ಹ್ಯಾಪನ್ಡ್? ಬಟ್ಟೆ ಗಲೀಜಾಗುತ್ತೆ ಕಣೋ. ನನ್ನ ಬಟ್ಟೆ ಮೇಲೆ ಎಷ್ಟೊಂದು ಕಾಳಜಿನೋ ನಿಂಗೆ. ಹಲೋ, ನನ್ನ ಬಟ್ಟೆ ಗಲೀಜಾಗುತ್ತೆ ಅಂದಿದ್ದು. ನನ್ನ ರೇಂಜ್ ಏನು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ ಕಣ ನಿನಗಲೇ. ಯಾವ್ದೋ ರೇಂಜ್ ನಿಂದು? ಕೋಟ್ಯಾಧಿಪತಿ ಮಗಳನ್ನ ಮದುವೆ ಆಗ್ತಾ ಇದ್ದೀನಿ ಕಣ. ಅವಳ ಹತ್ರ ದುಡ್ಡು ಎಷ್ಟಿದೆ ಗೊತ್ತಾ? ಅವಳ ಹತ್ರ ಇರೋ ದುಡ್ಡು ಎಣ್ಸಕ್ಕೆ 2 ದಿನ ಟೈಮ್ ಬೇಕಣ. ಇದರಿಂದ ನಿನ್ಗೆ ಏನ್ ಗೊತ್ತಾಯ್ತು ಹೇಳೋ? ನಿನಗೆ ಎಣ್ಸಕ್ ಬರಲ್ಲ ಅಂತ ಗೊತ್ತಾಯ್ತು. ಹೋಗ ನನ್ನ ಮಕ್ಳು ನಿಂತ ನೋಡು, ಅಲ್ಲಿ ನಿಂತ್ಕೊಂಡು ಊಟ ಮಾಡ್ಕೊಂಡೇ ಹೋಗು. ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಇಂಥ ಊಟ ನೀನ್ ಜೀವಮಾನದಲ್ಲೇ ಮಾಡಿರಲ್ಲ, ಗೊತ್ತಾಯ್ತಾ? ಹೋಗು ಅಂದಿ. ಈ ಬ್ರ್ಯಾಂಡ್ನೇ ಅವಮಾನ ಮಾಡ್ಬಿಟ್ಟ ಕಣೋ ಲ್ಯಾಗು. ಈ ಬ್ರ್ಯಾಂಡ್ ಅವಮಾನ ಮಾಡಿದ್ರು ಪರವಾಗಿಲ್ಲ, ಈ ಸ್ಟಾರ್ನೇ ಅವಮಾನ ಮಾಡ್ಬಿಟ್ಟ ಕಣ. ಸೂಪರ್ ಸ್ಟಾರ್ನು ಅವಮಾನ ಮಾಡ್ಬಿಟ್ಟ ಅವನು. ಮಗ, ಅವನ್ ಮಾಡಿದ್ ಸಹಿಸ್ಕೊಂಡ್ಬಿಟ್ಟೆ ಕಣ. ಈ ಮಾತನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಕಣ. ಮಗ, ಇಂಥ ಟೈಮಲ್ಲಿ ನಮ್ಗೆ ಹೆಲ್ಪ್ ಮಾಡಕ್ಕಂತ ಯಾರು ಇಲ್ವೇನೋ? ಶಿವ, ಶಿವ, ಶಿವ. ಶಿವ, 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 ಎಲ್ಲಿಗೆ ಹೊಂಟಿಲ್ಲ? ಕೆಳಗೆ ಹೊಂಟಿನಿ. ಯಾಕ? ಸಿಡ್ಸಾಡಕ. ಅದಲ್ಲೂ ಹೀರೋ ಆಗ್ಬೇಕು, ಆಕ್ಟಿಂಗ್ ಮಾಡ್ಬೇಕು ಅಂತ ಆಡಿಷನ್ಗೆ ಹೋಗಿದ್ದಲ್ಲ, ಏನಾದ ಆಡಿಷನ್? ಎಲ್ಲರೂ ಸೆಲೆಕ್ಟ್ ಆದ್ರು, ನಾನೇ ಸೆಲೆಕ್ಟ್ ಆಗ್ಲಿಲ್ಲ. ನನ್ನ ಆಕ್ಟಿಂಗ್ ಒಪ್ಲಿಲ್ಲ ಅವರು. ಅಳ್ಬೇಡ ಶಿವು, ಅಳ್ಬೇಡ ಕಣ. ಇಲ್ಲಿ ರಚಿತಾ ಮೇಡಮ್, ಗುರುಕಿರಣ್ ಸರ್ ಯಾಕೆ ಬಂದಾರ ಅನ್ಕೊಂಡೆ? ಯಾಕೆ ಬಂದಾರ? ಇಷ್ಟು ಜನ ಯಾಕೆ ಸೇರಿದಾರೆ ಅನ್ಕೊಂಡೆ? ಯಾಕೆ ಸೇರಿದಾರ? ಒಂದು ಸಿನಿಮಾ ಆಡಿಷನ್ ಮಾಡ್ತಾವ್ರೆ ಕಣ. ಈ ಸಿನಿಮಾದಲ್ಲಿ ಯಾರಾದ್ರೂ ಸೆಲೆಕ್ಷನ್ ಆಗ್ಬಿಟ್ರೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಅವ್ರನ್ನ ರಚಿತಾ ಮೇಡಮ್ ಜೊತೆ ಆಕ್ಟಿಂಗ್ ಮಾಡಕ್ ಚಾನ್ಸ್ ಸಿಗುತ್ತೆ. ಗುರುಕಿರಣ್ ಸರ್ 1 ಕೋಟಿ ರೂಪಾಯಿ ಕೊಡ್ತಾ ಇದಾರೆ. 1 ಕೋಟಿನ? ಇಲ್ಲಿ ನಡೀತಾ ಇದೆ ಅಲ್ಲ ಈಗ, ಇದು ಲ್ಯಾಗ್ ಮದುವೆ ಅನ್ಕೊಂಡ? ಆಡಿಷನ್ ಕಣ. ಅವರೆಲ್ಲ ಆಕ್ಟಿಂಗ್ ಮಾಡ್ತಾ ಇದಾರೆ. ಅವ್ರಕ್ಕಿಂತ ಚೆನ್ನಾಗಿ ಆಕ್ಟಿಂಗ್ ಮಾಡಿ ನೀನು ಚಾನ್ಸ್ ತಗೋಬೇಕು ಶಿವು. ಹೆಂಗ್ ಸಿಡಿಸಾಡ್ತೀನಿ ನೋಡೀಗ.
ಎಲ್ಲಿಗೆಲ್ಲ ಹೋಯ್ತಾ ಇದೆ ಸಂತಿ ಕಣ ಸಂತೆಗೆ ಇದೇ ಇಟ್ಟು ಉದ್ದ ಅದೇ ಅಂತಂದ್ರೆ ಇನ್ನು ಹೀರೆಕಾಯಿ ಎಷ್ಟು ಉದ್ದ ಇರ್ಬೇಕಲ್ಲ 30 ರೂಪಾಯಿ ಕೆಜಿ. ಹೌದಾ ಈ ಸಂತಕ್ಕಿಂತ ಹೋಗೋದ್ ಬಿಟ್ಬಿಡು ಇದೇನ್ ಆಕ್ಟಿಂಗು ಚಾನ್ಸು ಅಂತಿದಲ್ಲ ಏನಾಯ್ತು ಯಾರು ಕೊಡಕಿಲ್ಲ ಕಣಣ್ಣ. ನೀನ್ ಡ್ಯಾನ್ಸ್ ಒಂದೇ ಚೆನ್ನಾಗ್ ಮಾಡೋ ಡೈಲಾಗೆ ಹೊಡಕಿಲ್ಲ ಅಂತಾರೆ. ಹೌದಾ ನಿಂಗೊಂದ್ ವಿಷಯ ಗೊತ್ತಾ ಏನಣ್ಣ ಇಲ್ಲಿ ನಡೀತಾ ಇರೋದ್ ಏನ್ ಅನ್ಕೊಂಡಿದ್ಯಾ ಇದು ಯಾರಿಗ್ ಗೊತ್ತಲ್ಲ ಮದ್ವೆ ಕಣಣ್ಣ. ನಿಮ್ಮ ಅಜ್ಜ ತಲಕಾಯಿ ಪಿಂಡ ಇಲ್ಲಿ ಹೇಳ್ತೀನಿ ನಾನ್ ಹೆಂಗ್ ಸಿಡಿಸ್ತೀನಿ ನೋಡಿ ಇವತ್ತು. ಹೌದಾ ಮಗ ಆಲ್ ದ ಬೆಸ್ಟ್. 1 ಕೋಟಿ ಗುರು ಸರ್ ಕೊಡ್ತಾರೆ ಇಸ್ಕೊಂಡ್ ಹೋಯ್ತಾರು. ಕ್ಯಾಮ್ರಾ ಎಲ್ಲ ಇರ್ತದ ಅಣ್ಣ. ಎಲ್ಲ ನೋಡು ಅಲ್ಲೊಂದ್ ಕ್ಯಾಮ್ರಾ ಇಲ್ಲೊಂದು ಅಲ್ಲೆರಡು ಇಲ್ಲಿ 3 ಎಲ್ಲ ಆಯ್ತು ಕಣೋ. ಇವತ್ ನೋಡೋಣ ನೋಡು ಮಗ ಅಲ್ಲಿ ಆಗನ್ ಮದ್ವೆ ಆದಂಗೇನೆ ಎಲ್ಲಿ ಮದುವೆ ಹುಡುಗಿನ ಕರ್ಕೊಂಡ್ ಬಂದಿಲ್ವಲ್ಲ ಮಾವ ಹುಡುಗಿನ ಕರ್ಕೊಂಡ್ ಬರಲಿ ಬಂದೆ ಮಗಳೇ ಅಖಂಡ ಕರ್ನಾಟಕದಂತ ಹುಡುಕಿ ಬ್ಯೂಟಿಫುಲ್ ಹುಡುಗನ್ನ ಹುಡುಕಿದೀನಿ ಇವನೇ ನನ್ನ ಅಳಿಯ ಜಾನಿ ಬನ್ನು ಡ್ರೀಮ್ ಬಾಯ್ ಹಾಯ್ ಹಾಯ್ ರೇ ಹಾಯ್. ಸರ್ ಆ ತಾಳಿ ಕೊಡ ಮುತ್ತಲ್ಲಿ ಅರ್ಧ ನನಗೆ ಕೊಟ್ಟಿದ್ರೆ ಇಷ್ಟಕ್ಕೆ 3 ಮಕ್ಕಳಾಗಿರ್ತಿತ್ತು. ಅತ್ತೆ ಮಾವ ಏನ್ ಸರ್ ಅವರು ಅಂಟು ಹುಳುಗಳು. ಅವ್ರ ದುಡ್ಡು ಏನಾದ್ರು ಇನ್ನು 3 ದಿನ ಇಟ್ಕೊಂಡ್ಬಿಟ್ಟಿದ್ರೆ ಇಡೀ ಕರ್ನಾಟಕ ತುಂಬಾ ಸಾರಿ ಬಿಡ್ತಾ ಇದ್ರು. ಉಫ್ ಇವತ್ತು ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಕುತ್ಕೊಂಡು ಟಿವಿ ನೋಡ್ತೀನಪ್ಪ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಯಾರೋ ಬಿಲ್ ಕಟ್ತೀನಿ ಅಂದ್ರೆ ಕಂಠ ಪೂರ್ತಿ ಕುಡಿಬೋದಿತ್ತು. ಆದ್ರೆ ನಮ್ಮ ಜೇಬಿನ ದುಡ್ಡು ಅಂದಾಗ ಒಂದೇ ಪೆಗ್ಗಿಗೆ ಸಾಕು ಅನ್ನಿಸ್ಬಿಡುತ್ತೆ. ಯಾರೋ ಸಾಕ್ತಾರೆ ಅಂದ್ರೆ 3 ಮದುವೆ ಆಗಿ 30 ಮಕ್ಕಳನ್ನ ಮಾಡ್ಕೋಬೋದಿತ್ತು. ಆದ್ರೆ ನಾವೇ ಸಾಕ್ತಿವ್ ಅಂದಾಗ ಈ ಮದುವೆನೆ ಬೇಡ ಅನ್ನಿಸ್ಬಿಡುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳೋ ಕೊಟ್ಟಿರೋ ಕತೆ ನಾಗರಬಾವಿ ಬ್ರಿಡ್ಜ್ ಪಕ್ಕ ಇರೋ ವಯಸ್ಸಾದ ದಂಪತಿಗಳ ಕತೆ. ಏನ್ ಜನ ಸರ್, ವಯಸ್ಸಾದವ್ರನ್ನ ಯಾರಾದ್ರೂ ನಡು ರೋಡಲ್ಲಿ ಬಿಡ್ತಾರ? ನನ್ನ ಮಕ್ಕಳು ನನ್ನ ಕೈ ಸಿಕ್ಕರೆ ಅಡ್ಡಡ್ಡ ಉದ್ದುದ್ದ ಕತ್ತರಿಸ್ಬಿಡ್ತೇನೆ. ಬನ್ನಿ ಆ ಕತೆಯ ವ್ಯತೆಯನ್ನ ಅವ್ರ ಬಾಯಿಂದಾನೆ ಕೇಳೋಣ. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಮಾಡೋದೆಲ್ಲ ಮಾಡಿ ನಿಮ್ಮ ಅಪ್ಪ ಅಮ್ಮ ಟಿವಿಯಲ್ಲಿ ಬರ್ತಾರ ಬಾಯ್ಲಿ. ಹೌದಾ ಎಲ್ಲಿ ನೋಡೋಣ. ಅರೇ ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ಲ ಟಿವಿಲಿ. ಯಾಕೆ ಪರಿಸ್ಥಿತಿ ಬಂತು, ಏನಾಯ್ತು ಹೇಳಿ? ಏನಂತ ಹೇಳಪ್ಪ, ಮೈಕ್ ಇಲ್ಲಿದೆಯಪ್ಪ, ಒಂಚೂರು ಕೆಳಗಿಡಿಯಪ್ಪ. ಸರ್ ಏನಂತ ಹೇಳಿ ಸರ್, ಮಗಳು ಮದುವೆ ಮಾಡಿದೆ, ಜೊತೆಗೆ ಅಳಿಯಂದ್ರಿಗೆ ಮನೆ ಮಾರಿ 25 ಲಕ್ಷ ವರದಕ್ಷಿಣೆ ಕೂಡ ಕೊಟ್ಟೆ ಸರ್. ಹೌದು ಸರ್, ರಕ್ತ ಹರಿಸಿ ಬೆವರು ಸುರಿಸಿ ದುಡ್ದಿರೋ ದುಡ್ಡನ್ನ ತಂದು ಕೊಟ್ರುವೆ ನಮ್ಮನ್ನ ರಾತ್ರಿ ಅಂತ ನೋಡ್ದೆ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು ಸರ್. ತುಂಬಾ ಬೇಸರ ಆಗ್ತಾ ಇದೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಕೇವಲ ವರದಕ್ಷಿಣೆ ದುಡ್ಡಿಗಾಗಿ ತನ್ನ ಅತ್ತೆ ಮಾವಂದಿರನ್ನ ಮನೆಯಿಂದ ಹೊರಗಾಕಿದ ಹಳಿಯ ಇನ್ನ ಹೆಂಡತಿಯನ್ನ ಹೇಗೆ ನೋಡ್ಕೋಬೇಡ. ಏನೇ ಇವ್ರು ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ನಾನು ಕಳ್ಳ ಅಂತ ಇಡೀ ಕರ್ನಾಟಕ ತುಂಬಾ ಸಾರ್ತವ್ರೆ. ಮಾಡ್ತಾನಿರು ಸರ್, ನಮ್ಮ ಅಳಿಯಂದ್ರೆ ಕರೆ ಮಾಡ್ತಾ ಇರೋದು. ಲೌಡ್ ಸ್ಪೀಕರ್ ಹಾಕಿ. ಹಲೋ ಅಳಿಯಂದ್ರೆ. ಅಯ್ಯೋ ಕಚಡ ಮಾವ, ಟಿವಿಯಲ್ಲಿ ಹೋಗಿ ಏನೋ ಹೇಳ್ತಾ ಇದೀಯಾ? ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಮಾಧ್ಯಮದ ಮುಂದೆ ಇಷ್ಟು ಗೊಡ್ಡು ಬೆದರಿಕೆ ಹಾಕ್ತಾನಂದ್ರೆ ಇನ್ನ ಮನೇಲಿ ಹೇಗೆ ನೋಡ್ಕೋಬೇಡ. ಅಳಿಯಂದ್ರೆ ಟಿವಿ ಅವ್ರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ, ತಗೊಳ್ಳಿ. ಬೇಡ ಕೊಡ್ಬೇಡ. ಇಲ್ಲಿ ತಗೊಳ್ಳಿ. ಹೇಳಿ ಇವ್ರೇ ಹೇಳಿ, ಹೆಂಗೆ ಕಿರುಕುಳ ಕೊಟ್ರಿ ನಿಮ್ ಬಾಯಾರ ನೀವೇ ಹೇಳಿ. ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು ಕೋಪಿಸಲು. ಹಲೋ ಅಮ್ಮ, ಮಗಳೇ ನೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ ಟಿವಿಲಿ? ಹೌದಾ? ಕಾಶಿ ಸರ ಕಾಣಿಸ್ತಿದ್ಯಾ? ಕಾಶಿ ಸರ ಕಾಣಿಸ್ತಿದೆ, ಆದ್ರೆ ನಿನ್ ಮೇಕಪ್ ಒಂಚೂರು ಡಲ್ ಆಗ್ಬಿಟ್ಟಿದೆ. ರೀ, ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು, ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಹೌದೇನೆ, ನಿನ್ ಕೈ ಮುಗಿತೀನಿ ಕಣೆ. ಇಲ್ಲೇ ಇರ್ಬೋದು, ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಕರ್ಕೊಂಬ ಹೋಗು. ಸರಿ ರೀ. ಅಪ್ಪ ಅಮ್ಮ ಮಗಳೇ, ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಕೇವಲ ವರದಕ್ಷಿಣೆಗಾಗಿ ಅತ್ತೆ ಮಾವಂದಿರನ್ನು ಹೊರಗಾಕಿದ ಹಳಿಯ ಕೆಲವೇ ಕ್ಷಣಗಳಲ್ಲಿ ತನ್ನ ಹೆಂಡತಿಯನ್ನು ಬೀದಿ ಪಾಲು ಮಾಡಿದ್ದಾನೆ. ಏನ್ ಸರ್ ಇದು ಅನ್ಯಾಯ? ಅಪ್ಪ, ವರದಕ್ಷಿಣೆ ತಗೊಂಡು ಮದ್ವೆ ಆಗೋ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇಂತ ಅತ್ತೆ ಮಾವಂದ್ರು ಇರ್ತಾರೆ. ಸೊ ಯಾರು ವರದಕ್ಷಿಣೆ ತಗೊಂಡು ಮದ್ವೆ ಆಗ್ಬೇಡಿ, ಯಾರು ಡೌರಿ ತಗೊಳಕ್ ಹೋಗ್ಬೇಡಿ.
ಅಪ್ಪ ಅಮ್ಮನ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತೇಳಿ ನೀನೇನೇ ಮಾಡ್ತಾ ಇದೀಯಾ? ರೀ ನಾನು ಟಿವಿಲ್ ಕಾಣಿಸ್ತೀನಲ್ವಾ ಅದಕ್ಕೆ ಆಕ್ಟ್ ಮಾಡ್ತಾ ಇದ್ದೀನಿ. ಅಲ್ಲ ಕಣ ನಂದೀಶ, ಈ ಹೈಟು ಈ ಪರ್ಸನಾಲಿಟಿಗೆನೆ 25 ಅಂದ್ರೆ ಇಮ್ಯಾಜಿನ್. ಇನ್ ಗುರುಜಿ ಎಷ್ಟು ತಗೊಂಡ್ರಲ್ಲ ಕೇಳೇ ಬಿಡ್ತೀನಿ ನಾನು. ಗುರುಜಿ ನೀವೆಷ್ಟು ವರದಕ್ಷಿಣೆ ತಗೊಂಡ್ರಿ ಗುರುಜಿ? ಗುರು ಸರ್ಗೆ ವರದಕ್ಷಿಣೆ ಬೆಲೆನೇ ಇಲ್ಲ, ಅವರೇ ಒಂದ್ ದೊಡ್ಡ ಇದು ವರದಕ್ಷಿಣೆ. ಟೀಮ್ ಚೆನ್ನಾಗಿತ್ತು, 25 ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ತು ನನಗೆ. ಸ್ವಲ್ಪನಾ ಗುರುಜಿ? ಫುಲ್ ಜಾಸ್ತಿ ಆಗೋಯ್ತದು. ಆಮೇಲೆ ನಾನು ವರದಕ್ಷಿಣೆ ತಗೊಂಡಿಲ್ಲ. ನೀವು ತಗೊಂಡಿಲ್ಲ? ಇಲ್ಲ. ಆಮೇಲೆ ಅದು ಇವನ್ ಟಿವಿ ಮಾರ್ಕೆಟಿಂಗ್ ಚೆನ್ನಾಗಿತ್ತು. ಯೂಶುವಲ್ ಟಿವಿಯಲ್ಲಿ ಏನಾಗಿದೆ ಈಗ ಜಾಸ್ತಿ ಅಂದ್ರೆ ಕೆಲವೊಮ್ಮೆ ನ್ಯೂಸ್ ಕಮ್ಮಿ ಇದ್ರೆ ಇದೆಲ್ಲ ನ್ಯೂಸ್ ಆಗತ್ತೆ. ಸೊ ಇದು ನ್ಯೂಸ್ ಆಗುತ್ತೆ ಅಂತ ಕೆಲವರು ಇದೆ, ಪರ್ಫೆಕ್ಷನ್ ಆಕ್ಟಿಂಗ್ ಅಂತ ಇರುತ್ತೆ, ದೇ ವಿಲ್ ಡೂ ಇಟ್ ಆನ್ ಸ್ಕ್ರೀನ್. ಅದು ತುಂಬಾ, ಸೊ ಇದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ರಿ. ಆಮೇಲೆ ಬೇಸ್ ಲೈನ್ ಇದೆಯಲ್ಲ ವರದಕ್ಷಿಣೆ ಅಂತ, ಪಾಪ ಸಫರ್ ಆಗೋದು ಎಲ್ಲದಕ್ಕಿಂತ ಅವನ ಒದ್ದಾಟ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸು. ಅದು ಏನಪ್ಪ ಅದು ಏನು ಮಾತಾಡ್ತಿದ್ಯಾ ಗೊತ್ತಾಗಿಲ್ಲ, ಏನೋ ಕೈ ಅಂತ ಗೊತ್ತಾಯ್ತು, ಬಟ್ ಚೆನ್ನಾಗಿತ್ತು ಅದು ಅಷ್ಟೇ. ಅದು ಗೊತ್ತಾಗ್ಬಾರ್ದಂತಾನೆ ತಿಳಿಸಿತ್ತು ಸರ್. ಡೈಲಾಗ್ ಇತ್ತ? ಇಲ್ಲ. ಇಲ್ವಾ? ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ನೀವು ವರದಕ್ಷಿಣೆ ಕೊಡ್ತೀರಾ? ವರದಕ್ಷಿಣೆ ಎಲ್ಲ ಅದು ಅರ್ಥನೂ ಗೊತ್ತಿಲ್ಲ ಅನ್ಸುತ್ತೆ ನನಗೆ. ಎನಿವೆ ಥ್ಯಾಂಕ್ ಯು ಕಣ್ರು. ಸೊ ಅಶ್ವಿನಿ ಮತ್ತೆ ಅವರಿಬ್ರು ಜೋಡಿನೇ ಒಂದು ನಾನ್ ಸಿಂಕು. ಅದಾದ್ಮೇಲೆ ಅತ್ತೆ ಮಾವ ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಆ್ಯಂಡ್ ಡ್ಯುಯಲ್ ಪಾತ್ರ ಮಾಡಿದಂಥ ಶ್ರೀಹರಿ ಅವರು ತುಂಬ ಚೆನ್ನಾಗಿ ಮಾಡಿದ್ರಿ. ಆ ನ್ಯೂಸ್ ಪೇಪರ್ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಪ್ರೆಸ್ ರಿಪೋರ್ಟರ್ ಆಗು ಇನ್ನೂ ಅದ್ಭುತವಾಗಿತ್ತು. ಆ್ಯಂಡ್ ನಂಗೆ ತುಂಬಾನೇ ಇಷ್ಟ ಆಗಿದ್ದು ಹರ್ಷಿತಾ ಸಕ್ಕದಾಗಿ ಮಾಡಿದೆ. ಹರ್ಷಿತಾ ತುಂಬಾ ನ್ಯಾಚುರಲ್ ಆಗಿ ಮಾಡಿದೆ ಹರ್ಷಿತಾ.